ದೇಹದ ತೂಕ, ಮಧುಮೇಹ ಹಾಗೂ ಹೃದಯ ಕಾಯಿಲೆಯನ್ನು ದೂರ ಮಾಡುವ 5 ಸೂಪರ್ ಪವರ್ ಇರುವ ಆಹಾರಗಳು. ನಮಸ್ಕಾರ ಸ್ನೇಹಿತರೆ. ದೇಹದ ತೂಕ ಅತಿಯಾಗಿದ್ದರೆ ಆಗ ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಡುವುದು. ಅದರಲ್ಲೂ ಹೆಚ್ಚಾಗಿ ಮಧುಮೇಹ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಬರುವುದು. ಹೀಗಾಗಿ ದೇಹ ತೂಕ ಸಮತೋಲನದಲ್ಲಿ ಇಡುವುದು ಅಗತ್ಯ. ದೇಹದ ತೂಕ, ಮಧುಮೇಹ ಮತ್ತು ಹೃದಯ ಕಾಯಿಲೆಗಳು ಒಂದಕ್ಕೊಂದು ಸಂಬಂಧ ಹೊಂದಿವೆ ಎಂದು ಅಧ್ಯಯನಗಳು ಹೇಳಿವೆ. ಆದರೆ ಇದಕ್ಕೆ ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡರೆ ಆಗ ಖಂಡಿತವಾಗಿಯೂ ಸಮಸ್ಯೆಗಳನ್ನು ನಿವಾರಣೆ ಮಾಡಬಹುದು. ಕೆಲವು ಆಹಾರಗಳಿಂದ ಈ ಮೂರನ್ನು ಕೂಡ ನಿಯಂತ್ರಣದಲ್ಲಿ ಇಡಬಹುದು. ಇಂತಹ 5 ಆಹಾರಗಳು ಅದ್ಭುತವಾಗಿ ಕೆಲಸ ಮಾಡುವುದು. 1. ಹೆಸರುಕಾಳು. ಹೆಸರುಕಾಳು ಒಂದು ಪೌಷ್ಟಿಕಾಂಶ ಭರಿತ ಧಾನ್ಯವಾಗಿದ್ದು ಇದು ದೇಹದ ಆರೋಗ್ಯಕ್ಕಾಗಿ ಬಹುಪಾಲು ಮೌಲ್ಯವಂತವಾದ ಗುಣಗಳನ್ನು ಹೊಂದಿದೆ. ಹೆಸರುಕಾಳು ಸದೃಢ ಹೃದಯದ ಕಾಯಿಲೆಗಳಿಂದ ರಕ್ಷಣೆ ನೀಡುವಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ. ಇದರಲ್ಲಿ ಇರುವ ಪ್ರಚಂಡ ಆಕ್ಸಿಡೆಂಟ್ಗಳು ಹಾಗೂ ಫೈಟೋನ್ಯೂಟ್ರಿಯೆಂಟ್ಸ್ಗಳು ದೇಹದಲ್ಲಿ ಉಂಟಾಗುವ ಫ್ರೀ ರ್ಯಾಡಿಕಲ್ಸ್ಗಳಿಂದ ಆಗುವ ಹಾನಿಯನ್ನು ತಡೆಯುವಲ್ಲಿ ಸಹಾಯಕವಾಗುತ್ತದೆ. ಇದು ಧಮನಿಗಳ ಆರೋಗ್ಯವನ್ನು ಉಳಿಸಿಕೊಳ್ಳಲು ಸಹಾಯ ಮಾಡಿ ಕೊಲೆಸ್ಟ್ರಾಲ್ ಮಟ್ಟವನ್ನು ತಗ್ಗಿಸುವ ಮೂಲಕ ಹೃದಯದ ರಕ್ಷಣೆಗೆ ಒಳ್ಳೆಯದು. ಹೆಸರುಕಾಳುಗಳಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಬಹಳ ಕಡಿಮೆ ಇರುತ್ತದೆ. ಅಂದರೆ ಇದನ್ನು ಸೇವಿಸಿದಾಗ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ತಕ್ಷಣ ಏರಿದಂತೆ ಆಗುವುದಿಲ್ಲ. ಇದರೊಂದಿಗೆ ಇದರಲ್ಲಿ ನಾರಿನಂಶ ಕೂಡ ಹೆಚ್ಚಿನ ಪ್ರಮಾಣದಲ್ಲಿದೆ ಮತ್ತು ಉತ್ತಮ ಪ್ರಮಾಣದ ಪ್ರೋಟೀನ್ ಸಹ ಇರುತ್ತದೆ. ಈ ನಾರಿನಂಶವು ಪಾಚನ ಕ್ರಿಯೆಯನ್ನು ಸುಧಾರಣೆ ಮಾಡುತ್ತದೆ ಮತ್ತು ಹೊಟ್ಟೆ ತುಂಬಿದ ಅನುಭವವನ್ನು ಉಂಟು ಮಾಡುತ್ತದೆ. ಇದರಿಂದ ಮನುಷ್ಯ ಹೆಚ್ಚು ತಿನ್ನುವ ಕೆಟ್ಟ ಅಭ್ಯಾಸದಿಂದ ದೂರವಾಗುತ್ತಾನೆ. ಈ ಎಲ್ಲ ಕಾರಣಗಳಿಂದ ಹೆಸರು ಕಾಳನ್ನು ದೈನಂದಿನ ಆಹಾರದಲ್ಲಿ ಸೇರಿಸಿಕೊಳ್ಳುವುದು ಅತ್ಯಂತ ಲಾಭದಾಯಕ. ಇದು ತೂಕ ಇಳಿಕೆ, ಮಧುಮೇಹ ನಿಯಂತ್ರಣ ಮತ್ತು ಹೃದಯ ರಕ್ತನಾಳದ ಆರೋಗ್ಯವನ್ನು ಕಾಪಾಡುವಲ್ಲಿ ಸಹಕಾರಿಯಾಗುತ್ತದೆ. ಹೆಸರು ಕಾಳನ್ನು ಹುಳಿ ಮಾಡಿಯಾದರೂ, ಮೊಳಕೆ ತಯಾರಿಸಿ ಅಥವಾ ಕುಕ್ಕರ್ನಲ್ಲಿ ಬೇಯಿಸಿ ಉಪಯೋಗಿಸಿದರೂ ಇದರಿಂದ ಆರೋಗ್ಯಕ್ಕೆ ಬಹುಮಟ್ಟಿಗೆ ಲಾಭ ಸಿಗುತ್ತದೆ. ವಿಶೇಷವಾಗಿ ಹಿರಿಯರು, ಮಧುಮೇಹಿಗಳು ಮತ್ತು ತೂಕ ಇಳಿಸಲು ಪ್ರಯತ್ನಿಸುವರು ಹೆಸರು ಕಾಳುಗಳನ್ನು ಆಹಾರದಲ್ಲಿ ನಿಯಮಿತವಾಗಿ ಸೇರಿಸಿಕೊಳ್ಳಬೇಕು. 2. ಬಾದಾಮಿ. ಬಾದಾಮಿ ಒಂದು ಪೌಷ್ಟಿಕ ಶಕ್ತಿ ಸಂಪನ್ನ ತಿನಿಸು ಆಗಿದ್ದು ಇದರ ನಿಯಮಿತ ಸೇವನೆಯಿಂದ ದೇಹಕ್ಕೆ ಹಲವಾರು ರೀತಿಯಲ್ಲಿ ಲಾಭವಾಗುತ್ತದೆ. ಬಾದಾಮಿಯಲ್ಲಿ ಪೋಷಕಾಂಶಗಳು, ವಿಶೇಷವಾಗಿ ಮ್ಯಾಗ್ನೀಷಿಯಂ, ಪ್ರೋಟೀನ್ ಮತ್ತು ನಾರಿನಂಶ ಸಿಕ್ಕಾಪಟ್ಟೆ ಪ್ರಮಾಣದಲ್ಲಿದ್ದು ಇವು ದೇಹದ ಮುಖ್ಯ ಅಂಗಾಂಗಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತವೆ. ಮ್ಯಾಗ್ನೀಷಿಯಂ ಅಂಶವು ರಕ್ತದೊತ್ತಡವನ್ನು ಸಮತೋಲನದಲ್ಲಿಟ್ಟುಕೊಳ್ಳಲು ಸಹಾಯ ಮಾಡುತ್ತದೆ. ಇದರೊಂದಿಗೆ ಹೃದಯದ ಶಕ್ತಿ ಮತ್ತು ಸ್ಥಿರತೆಗೆ ಸಹ ಪ್ರೇರಣೆ ನೀಡುತ್ತದೆ. ಬಾದಾಮಿಯಲ್ಲಿರುವ ಪ್ರೋಟೀನ್ ಹಾಗೂ ನಾರಿನಂಶಗಳು ಭುಜಿಸಲು ತೃಪ್ತಿ ನೀಡುವಷ್ಟು ಹೊಟ್ಟೆ ತುಂಬಿದ ಅನುಭವ ಕೊಡುತ್ತವೆ. ಇದರಿಂದ ಹೆಚ್ಚಾಗಿ ತಿನ್ನುವ ಹವ್ಯಾಸವನ್ನು ನಿಯಂತ್ರಿಸಬಹುದು. ಇದು ತೂಕವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಲು ಹಾಗೂ ಮಧುಮೇಹ ಪರಿಸ್ಥಿತಿಯನ್ನು ಸರಿಹೊಂದಿಸಲು ಸಹಾಯಕವಾಗುತ್ತದೆ. ನಾರಿನಂಶವು ಜೀರ್ಣಕ್ರಿಯೆಯನ್ನು ಸುಗಮಗೊಳಿಸಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸ್ಥಿರವಾಗಿರಿಸಲು ಸಹಾಯ ಮಾಡುತ್ತದೆ. ಬಾದಾಮಿಯನ್ನು ಪ್ರತಿದಿನ ಒಂದೇ ಸಮಯಕ್ಕೆ ಸುಮಾರು 5 ರಿಂದ 6 ಗಳಷ್ಟು ಸೇವಿಸಿದರೆ ಶರೀರದ ಪೌಷ್ಟಿಕ ಚಟುವಟಿಕೆಗಳ ಭರವಸೆ ಲಭಿಸುತ್ತದೆ. ಇದನ್ನು ನೇರವಾಗಿ ತಿಂದರೂ ಅಥವಾ ತಿಂಡಿ, ಹಾಲು, ಪಾನೀಯ ಅಥವಾ ಉಪಹಾರಗಳಲ್ಲಿ ಸೇರಿಸಿಕೊಟ್ಟರೂ ಅದರಿಂದ ಲಾಭವೇ ಹೆಚ್ಚು. ಒಟ್ಟಾರೆ ಬಾದಾಮಿ ಪೌಷ್ಟಿಕಾಂಶದ ಸಂಪತ್ತಿನಿಂದ ಕೂಡಿದ್ದು ಇದರ ನಿಯಮಿತ ಸೇವನೆ ದೇಹವನ್ನು ಆರೋಗ್ಯಪೂರ್ಣವಾಗಿ ಉಳಿಸಲು, ಉತ್ಸಾಹ ಮತ್ತು ಚುರುಕುತನ ಹೆಚ್ಚಿಸಲು ಮಹತ್ತರ ಪಾತ್ರ ವಹಿಸುತ್ತದೆ. 3. ಓಟ್ಸ್. ಓಟ್ಸ್ ಒಂದು ಬಹುಪಯೋಗಿ ಮತ್ತು ಆರೋಗ್ಯಪೂರ್ಣ ಧಾನ್ಯವಾಗಿದ್ದು ಇದನ್ನು ದಿನನಿತ್ಯದ ಆಹಾರದಲ್ಲಿ ಸೇರಿಸಿಕೊಳ್ಳುವುದು ದೇಹಕ್ಕೆ ಹಲವು ಮಾರ್ಗಗಳಿಂದ ಲಾಭದಾಯಕ. ಓಟ್ಸ್ನಲ್ಲಿ ಮ್ಯಾಂಗ್ನೀಸ್, ಫಾಸ್ಫರಸ್, ಮ್ಯಾಗ್ನೀಷಿಯಂ, ಕಬ್ಬಿಣಾಂಶ, ತಾಮ್ರ ಮತ್ತು ಸತು ಅಂದರೆ ಜಿಂಕ್ ಮುಂತಾದ ಪೋಷಕಾಂಶಗಳು ಸಿಕ್ಕಾಪಟ್ಟೆ ಪ್ರಮಾಣದಲ್ಲಿ ಇರುತ್ತವೆ. ಈ ಎಲ್ಲ ಖನಿಜಾಂಶಗಳು ದೇಹದ ದೈನಂದಿನ ಕ್ರಿಯೆಗಳಿಗೆ ಬಹುಮುಖ್ಯವಾಗಿದ್ದು ದೇಹದ ಶಕ್ತಿ ಮಟ್ಟವನ್ನು ಸಹ ಹೆಚ್ಚಿಸುತ್ತವೆ. ಇದಕ್ಕೂ ಮಿತಿಯಾಗಿ ಓಟ್ಸ್ನಲ್ಲಿ ಅತಿ ಮುಖ್ಯವಾದ ಕರಗುವ ನಾರಿನಂಶ ಬೇಟಾ ಗ್ಲೂಕೇನ್ ಅಂಶದ ರೂಪದಲ್ಲಿ ಲಭ್ಯವಿದ್ದು ಇದು ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ. ಇದರಿಂದ ಹೃದಯದ ಆರೋಗ್ಯ ಉತ್ತಮವಾಗುತ್ತದೆ ಮತ್ತು ರಕ್ತದೊತ್ತಡ ನಿಯಂತ್ರಣದಲ್ಲಿರಲು ಸಹಾಯ ಮಾಡುತ್ತದೆ. ಓಟ್ಸ್ನ ಆರೋಗ್ಯಕಾರಿ ನಾರಿನಂಶವು ಜೀರ್ಣಕ್ರಿಯೆಗೆ ಸಹಕಾರಿಯಾಗಿ ಹೊಟ್ಟೆ ತುಂಬಿದ ಅನುಭವವನ್ನು ನೀಡುತ್ತದೆ. ಇದರಿಂದ ಹೆಚ್ಚಾಗಿ ತಿನ್ನುವ ಹವ್ಯಾಸ ನಿಯಂತ್ರಣವಾಗುತ್ತದೆ. ಇದರೊಂದಿಗೆ ದೇಹದ ತೂಕ ಕಡಿಮೆಗೆ ಸಹ ಉಪಯೋಗಿಯಾಗುತ್ತದೆ. ಈ ಕಾರಣದಿಂದ ಓಟ್ಸ್ ಅನ್ನು ತೂಕ ನಿಗ್ರಹಿಸಲು ಮತ್ತು ಮಧುಮೇಹ ನಿಯಂತ್ರಣಕ್ಕೆ ಸಹ ಶಿಫಾರಸು ಮಾಡಲಾಗುತ್ತದೆ. ಇದನ್ನು ನೀವು ದೈನಂದಿನ ಉಪಹಾರದಲ್ಲಿ ವಿವಿಧ ರೂಪಗಳಲ್ಲಿ ಬಳಸಬಹುದು. ಉದಾಹರಣೆಗೆ ಓಟ್ಸ್ ದೋಸೆ, ಓಟ್ಸ್ ಗಂಜಿ ಅಥವಾ ಒಣಮಿಶ್ರ ತಿನಿಸುಗಳ ರೂಪದಲ್ಲಿ. ಈ ಎಲ್ಲ ಆಹಾರಗಳು ರುಚಿಕರವಾಗಿರುವುದರ ಜೊತೆಗೆ ಪೌಷ್ಟಿಕತೆಯಿಂದ ಕೂಡಿವೆ. ಹೀಗಾಗಿ ಆರೋಗ್ಯಪೂರ್ಣ ಬದುಕಿಗಾಗಿ ಓಟ್ಸ್ ಅನ್ನು ದಿನನಿತ್ಯದ ಆಹಾರದಲ್ಲಿ ಒಂದು ಭಾಗವನ್ನಾಗಿ ಮಾಡಿ. ನಿಮಗೆ ಶಕ್ತಿಯು
ಪೋಷಣೆಯು ಹಾಗೂ ರೋಗ ನಿರೋಧಕ ಶಕ್ತಿಯು ಸಮನಾಗಿ ಲಭ್ಯವಾಗುತ್ತದೆ. 4. ಪಾಲಕ್ ಅಥವಾ ಹಸಿರು ಸೊಪ್ಪುಗಳು ಯಾವ ಆರೋಗ್ಯ ಸ್ಥಿತಿಯಲ್ಲಿಯೂ ಆಹಾರದ ಅವಿಭಾಜ್ಯ ಭಾಗವಾಗಿರಬೇಕು. ಇದು ಕೇವಲ ರೋಗಿಗಳಿಗೆ ಮಾತ್ರವಲ್ಲ, ಸಂಪೂರ್ಣ ಆರೋಗ್ಯವಂತರು ಕೂಡ ದಿನನಿತ್ಯ ಸೇವನೆ ಮಾಡಬೇಕಾದ ಅತ್ಯಂತ ಪೌಷ್ಟಿಕ ಆಹಾರವಾಗಿದೆ. ಪಾಲಕ್ನಲ್ಲಿ ವಿಟಮಿನ್ ಎ, ಸಿ, ಕೆ, ಫೋಲೇಟ್, ಕಬ್ಬಿಣಾಂಶ, ಮ್ಯಾಗ್ನೀಷಿಯಂ, ಕ್ಯಾಲ್ಸಿಯಂ ಮತ್ತು ಹಲವು ಬಗೆಯ ಆಂಟಿಆಕ್ಸಿಡೆಂಟ್ಗಳು ಅದೆಷ್ಟೋ ಪ್ರಮಾಣದಲ್ಲಿ ದೊರೆಯುತ್ತವೆ. ಎಲ್ಲ ಪೋಷಕಾಂಶಗಳು ದೇಹದ ಬಾಳಿಕೆಗೆ ಅಗತ್ಯವಿರುವ ಪ್ರತಿಯೊಂದು ಅಂಗಾಂಗದ ಕಾರ್ಯಕ್ಷಮತೆಯನ್ನು ಸುಧಾರಣೆಗೊಳಿಸುತ್ತವೆ. ಪಾಲಕ್ ಒಂದು ನಾರಿನಂಶ ಸಮೃದ್ಧ ಹಸಿರು ತರಕಾರಿಯಾಗಿದ್ದು, ಇದನ್ನು ಸೇವನೆ ಮಾಡುವುದರಿಂದ ಜೀರ್ಣಕ್ರಿಯೆ ಸುಗಮವಾಗುತ್ತದೆ, ಹೊಟ್ಟೆ ತುಂಬಿದ ಅನುಭವ ಸಿಗುತ್ತದೆ ಹಾಗೂ ಹೆಚ್ಚಾಗಿ ತಿನ್ನುವ ಹವ್ಯಾಸ ನಿಯಂತ್ರಣವಾಗುತ್ತದೆ. ಇದರಿಂದ ತೂಕ ಇಳಿಕೆಗೆ ಸಹಾಯವಾಗುವುದು ಮಾತ್ರವಲ್ಲದೆ ಮಧುಮೇಹ ನಿಯಂತ್ರಣಕ್ಕೂ ಬಹುಪಾಲು ನೆರವಾಗುತ್ತದೆ. ಪಾಲಕ್ನಲ್ಲಿ ಇರುವ ನೈಟ್ರೇಟ್ ಅಂಶವು ರಕ್ತದ ಹರಿವನ್ನು ಸುಧಾರಿಸುತ್ತದೆ, ರಕ್ತದೊತ್ತಡವನ್ನು ಸಮತೋಲನದಲ್ಲಿಡುತ್ತದೆ ಹಾಗೂ ಹೃದಯದ ಆರೋಗ್ಯವನ್ನು ಉತ್ತಮಗೊಳಿಸುತ್ತದೆ. ಪಾಲಕ್ನ ವಿಭಿನ್ನ ಉಪಯೋಗಗಳು ಕೂಡ ಇದನ್ನು ಇನ್ನಷ್ಟು ವಿಶೇಷವಾಗಿಸುತ್ತವೆ. ಇದನ್ನು ಬಳಸಿಕೊಂಡು ಪಾಲಕ್ ಸೂಪ್, ಹಸಿರು ಸಲಾಡ್, ಪಲ್ಯ, ಸಾಂಬಾರ್, ರೊಟ್ಟಿಗೆ ಹುರಿದು ತಿನ್ನುವ ಖಾರ ಐಟಂಗಳು ಮುಂತಾದವುಗಳನ್ನು ತಯಾರಿಸಬಹುದು. ರುಚಿಗೂ ಉತ್ತಮವಾಗಿರುವ ಈ ತಿನಿಸುಗಳು ದೇಹಕ್ಕೆ ಶಕ್ತಿ ಮತ್ತು ಆರೋಗ್ಯ ಎರಡನ್ನೂ ಒದಗಿಸುತ್ತವೆ. ಹೀಗಾಗಿ ಪಾಲಕ್ ಅಥವಾ ಇತರ ಹಸಿರು ಸೊಪ್ಪುಗಳನ್ನು ದಿನನಿತ್ಯದ ಆಹಾರದ ಅವಿಭಾಜ್ಯ ಭಾಗವನ್ನಾಗಿ ಮಾಡಿದರೆ ದೀರ್ಘಕಾಲಿಕ ಆರೋಗ್ಯ ಹಾಗೂ ರೋಗ ನಿರೋಧಕ ಶಕ್ತಿ ಒದಗಿಸಿ ಶರೀರವನ್ನು ತೊಳೆದಂತೆ ಶುದ್ಧವಾಗಿ ಕಾಯ್ದಿಟ್ಟುಕೊಳ್ಳಬಹುದು. 5. ರಾಗಿಯು ಭಾರತೀಯ ಆಹಾರ ಸಂಸ್ಕೃತಿಯಲ್ಲಿ ಬಹುಮಾನ್ಯವಾದ ಧಾನ್ಯವಾಗಿದ್ದು, ಅದು ಅನೇಕ ಆರೋಗ್ಯ ಲಾಭಗಳನ್ನು ಒದಗಿಸುವ ಬಹುಪೋಷಕ ಆಹಾರವಾಗಿದೆ. ರಾಗಿಯಲ್ಲಿ ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ, ನಾರಿನಂಶ ಹಾಗೂ ವಿಶಿಷ್ಟವಾದ ಫೈಟೋನ್ಯೂಟ್ರಿಯೆಂಟ್ಸ್ ಉಂಟು. ಈ ಖನಿಜಗಳು ಮತ್ತು ಪೋಷಕಾಂಶಗಳು ದೇಹದ ಪ್ರಮುಖ ಕ್ರಿಯೆಗಳಲ್ಲಿ ಸಹಭಾಗಿಯಾಗಿ ಆರೋಗ್ಯವರ್ಧಕ ಜೀವನ ಶೈಲಿಗೆ ನಾಂದಿ ನೀಡುತ್ತವೆ. ರಾಗಿಯಲ್ಲಿರುವ ಮ್ಯಾಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ಹೃದಯ ಸಂಬಂಧಿ ಸಮಸ್ಯೆಗಳನ್ನು ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಇವು ರಕ್ತದೊತ್ತಡವನ್ನು ಸಮತೋಲನದಲ್ಲಿಡುತ್ತವೆ, ಹೃದಯದ ಒತ್ತಡವನ್ನು ಕಡಿಮೆ ಮಾಡುತ್ತವೆ ಮತ್ತು ಹೃದಯಘಾತದ ಅಪಾಯವನ್ನು ತಗ್ಗಿಸುತ್ತವೆ. ಜೊತೆಗೆ ರಾಗಿಯಲ್ಲಿರುವ ಫೈಟೋನ್ಯೂಟ್ರಿಯೆಂಟ್ಸ್ ಮತ್ತು ನಾರಿನಂಶಗಳು ದೇಹದಲ್ಲಿನ ಟ್ರೈಗ್ಲಿಸರೈಡ್ ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಇದರ ಪರಿಣಾಮವಾಗಿ ರಕ್ತನಾಳಗಳಲ್ಲಿ ಕೊಬ್ಬು ಜಮೆಯಾಗದಂತೆ ತಡೆಯಬಹುದು. ಇದಲ್ಲದೆ ರಾಗಿಯು ಆಂಟಿಆಕ್ಸಿಡೆಂಟ್ಗಳಿಂದ ಸಮೃದ್ಧವಾಗಿರುವುದರಿಂದ ದೇಹದಲ್ಲಿ ಉಂಟಾಗುವ ಆಮ್ಲಜನಕ ಆಘಾತ ಅಂದರೆ ಆಕ್ಸಿಡೇಟಿವ್ ಸ್ಟ್ರೆಸ್ ಕಡಿಮೆ ಮಾಡುತ್ತದೆ. ಇದು ಮಧುಮೇಹ ನಿಯಂತ್ರಣ ಮತ್ತು ಹೃದಯ ಆರೋಗ್ಯಕ್ಕೆ ತುಂಬಾ ಲಾಭಕಾರಿ. ನಾರಿನಂಶವು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ, ಹೊಟ್ಟೆ ತುಂಬಿದ ಅನುಭವವನ್ನು ನೀಡುತ್ತದೆ ಹಾಗೂ ಹೆಚ್ಚಾಗಿ ತಿನ್ನುವ ಹವ್ಯಾಸವನ್ನು ತಡೆಯುತ್ತದೆ. ಇದರಿಂದ ತೂಕ ನಿರ್ವಹಣೆಗೆ ಸಹಕಾರಿಯಾಗುತ್ತದೆ. ಒಟ್ಟಿನಲ್ಲಿ ರಾಗಿಯು ಸಾಂಪ್ರದಾಯಿಕವಾಗಿದ್ದರೂ ಅತ್ಯಾಧುನಿಕ ಆರೋಗ್ಯ ಸಮಸ್ಯೆಗಳಿಗೆ ಸಹಬಲ ನೀಡುವಂತಹ ಹೃದಯ ಸ್ನೇಹಿ ಮತ್ತು ಸತ್ವಪೂರ್ಣ ಆಹಾರವಾಗಿದೆ. ಇದನ್ನು ದಿನನಿತ್ಯದ ಆಹಾರದಲ್ಲಿ ಉಪ್ಪಿಟ್ಟು, ರೊಟ್ಟಿ, ದೋಸೆ, ಕುಂಜಿ ಅಥವಾ ಇತರ ರುಚಿಕರ ತಿನಿಸುಗಳಲ್ಲಿ ಬಳಸಿ ಆರೋಗ್ಯಪೂರ್ಣ ಜೀವನವನ್ನು ಮುನ್ನಡೆಸಬಹುದು. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.